Hello everyone, welcome to Task Territory. So I am Lokesh, SEBI certified investor and recognized by Insolvency and Bankruptcy Board of India and BSc Investor Protection Fund. ಸೊ ಅದ್ರ ಸರ್ಟಿಫಿಕೇಟ್ಸ್ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಸೊ ನಾನು ಈ ಸರ್ಟಿಫಿಕೇಟ್ಸ್ ಪಡ್ಕೊಂಡಾಗ ಅರೌಂಡ್ 86 ವಾಟ್ಸಪ್ ಟೆಕ್ಸ್ಟ್ ಮೆಸೇಜಸ್ಸು ಜಸ್ಟ್ ನಮಗೆ ಹೇಳ್ಕೊಡಿ ನನಗೂ ಇನ್ವೆಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಟೆಕ್ಸ್ಟ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಆಲ್ರೆಡಿ ಇರೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ಯಾರೋ ಸಜೆಸ್ಟ್ ಮಾಡಿದ್ರು. ಸೊ ಅದರಿಂದಾಗಿ ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಯಾರಿಗೋಸ್ಕರ ಮಾಡ್ತಿದ್ದೀನಿ ಅಂತಂದರೆ, ಫಸ್ಟ್ ಯಾರು ಫ್ರಮ್ ಸ್ಕ್ರ್ಯಾಚ್ ಯಾರು ಕಲಿಬೇಕು ಅಂತ ಇದ್ದೀರೋ ಸ್ಟಾಕ್ಸ್ನ, ಸೊ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನನಗೆ ಅರೌಂಡ್ 2 ಇಯರ್ಸ್ ಮಾತ್ರ ಟೈಮ್ ಇರೋದು, ಬಿಕಾಸ್ ಆ ಸರ್ಟಿಫಿಕೇಟ್ಸ್ ವ್ಯಾಲಿಡಿಟಿ ಕೂಡ 2027 ಡಿಸೆಂಬರ್ 20ಗೆ ಎಕ್ಸ್ಪೈರ್ ಆಗೋಗ್ತವೆ. ಸೊ ವಿತಿನ್ ದಟ್ ಟೈಮ್ ಐ ಹ್ಯಾವ್ ಟು ಕಂಪ್ಲೀಟ್ ಎವ್ರಿಥಿಂಗ್. ಆ್ಯಂಡ್ ಇದನ್ನು ಏನು ಕಲಿತೀರಲ್ವಾ, ನೀವು ಎಷ್ಟೇ ಲಕ್ಷ ಕೊಟ್ಟರು ಎಷ್ಟೇ ಕೋಟಿ ಕೊಟ್ಟರು ಕೂಡ ಇಷ್ಟೇ ಹೇಳ್ಕೊಡೋದು, ಇದಕ್ಕಿಂತ ಜಾಸ್ತಿ ಯಾರು ಹೇಳ್ಕೊಡಲ್ಲ. ಮೇ ಬಿ ಇದಕ್ಕಿಂತ ಕಡಿಮೆ ಹೇಳ್ಕೊಡ್ಬೋದೇನೋ, ಬಟ್ ಇದಕ್ಕಿಂತ ಜಾಸ್ತಿ ಅಂತ ಅಂದ್ಬಿಟ್ಟು ಯಾರು ಹೇಳ್ಕೊಡೋಕ್ಕಾಗಲ್ಲ. ಫಸ್ಟ್ ಅದನ್ನು ನಾನು ಈ ಚಾನಲಲ್ಲಿ ಡಿಸ್ಕಸ್ ಮಾಡ್ತೀನಿ ಅದನ್ನು ಒಂದೊಂದಾಗಿ. ಸೊ ಅಂಥದ್ದು ಏನು ಕಲಿತೀರಾ, ಫಸ್ಟು ಯಾವ ಥರ ಇನ್ವೆಸ್ಟ್ ಮಾಡೋ ಅಂಥದ್ದು. ಫಸ್ಟು ನಿಮಗೆ ಪ್ರಾಪರ್ ಗೈಡೆನ್ಸ್ ಇಲ್ದಂಗೆ ಸ್ಟಾಕ್ಸಲ್ಲಿ ಯಾವತ್ತೇ ಆಗಲಿ ದಟ್ಸ್ ವೆರಿ ಡೇಂಜರಸ್ ಎಂಟ್ರ್ ಆಗೋದು. ನನ್ನನ್ನು ಕೇಳಿದ್ರೆ ಡೈರೆಕ್ಟಾಗಿ ನೀವು ಸ್ಟಾಕ್ಸ್ ಎಂಟ್ರ್ ಆಗೋದಕ್ಕಿಂತ ಫಸ್ಟ್ ಯು ಶುಡ್ ಲರ್ನ್ ದ ಸ್ಟಾಕ್ಸ್ ಆ್ಯಂಡ್ ಒಂದು ಆಲ್ಮೋಸ್ಟ್ ಒಂದು 3 to 6 ಮಂತ್ಸ್ ಫಸ್ಟ್ ನೀವು ಟ್ರಯಲ್ ಮಾಡಿಬಿಟ್ಟು, ಓಕೆ ಈ ಪೇಪರ್ ಮನಿ ಅಂತ ಏನು ವರ್ಚುವಲ್ ಮನಿ, ಕೆಲವೊಂದು ವೆಬ್ಸೈಟ್ಸು ಈ ಒಂದು ಫೆಸಿಲಿಟಿ ಕೊಡ್ತವೆ ನಿಮಗೆ, ಏನು ನಿಮಗೆ ಪೇಪರ್ ಟ್ರೇಡ್ ಮಾಡೋದಕ್ಕೆ, ಇಲ್ಲ ಅಂತಂದರೆ ಪೇಪರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಗೋ ಥ್ರೂ ದಟ್. ಅದಾದಮೇಲೆ ಮತ್ತೆ ನಿಮಗೆ ಅದರಲ್ಲಿ ಏನು ಗುಡ್ ರಿಸಲ್ಟ್ಸ್ ಬಂದಾದಮೇಲೆ ನಿಮ್ಮ ರಿಯಲ್ ಮನಿನ ಸ್ವಲ್ಪನೇ ಇನ್ವೆಸ್ಟ್ ಮಾಡ್ತಾ ಹೋಗಿ. ಅದರ್ವೈಸ್ ನೀವು ಇದನ್ನು ಕೇಳಿಲ್ಲ, ಇದು ಸಿಕ್ಕಾಪಟ್ಟೆ ಯೂಟ್ಯೂಬ್ ಚಾನಲ್ಸ್ ಬಂದುಬಿಟ್ಟಿದೆ ಇವಾಗ. ಏನಂತಂದರೆ ಅದರಲ್ಲಿ ಇನ್ವೆಸ್ಟ್ ಮಾಡಿ, ಇದರಲ್ಲಿ ಇನ್ವೆಸ್ಟ್ ಮಾಡಿ, ನಾನು ವಿತಿನ್ ಒನ್ ಅವರಲ್ಲಿ ಇಷ್ಟರ್ನ್ ಮಾಡಿದೆ ಲಕ್ಷಗಳ ಗಟ್ಟಲೆ ಇರ್ತವೆ ನಂಬರ್ಸ್. ಸೊ ಅದೆಲ್ಲ ಕೂಡ ಏನೂ ಕೂಡ ನಂಬಕ್ಕೆ ಹೋಗ್ಬೇಡಿ. ಫಸ್ಟ್ ಸ್ಟಾಕ್ಸ್ ಅಂದರೆ ಏನು ಅಂತ ಅಂದ್ಬಿಟ್ಟು ಫಸ್ಟು ಪ್ರಾಪರ್ ನಾಲೆಡ್ಜ್ ಇಲ್ದಂಗೆ ಎಂಟ್ರಾಗಿ ಹೋಗ್ಬೇಡಿ. ದಿಸ್ ಇಸ್ ವಾಟ್ ದ ಮೇನ್ ಥಿಂಗ್ ನಾನು ಹೇಳುವಂಥದ್ದು. ನಿಮಗೆ ಈ ಒಂದು ಗೈಡೆನ್ಸ್ ಇಲ್ಲ ಅಂತಂದರೆ ಯು ವಿಲ್ ಈಟ್ ಲೈಕ್ ಎ ಚಿಕನ್ ಆ್ಯಂಡ್ ಶಿಟ್ ಲೈಕ್ ಆ್ಯನ್ ಎಲಿಫೆಂಟ್. ಸೊ ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ, ಹಾಗಾದರೆ ಈ ಯೂಟ್ಯೂಬ್ ಚಾನಲೇ ಯಾಕೆ ಅಂತ ಅಂದ್ಬಿಟ್ಟು ಅಂದರೆ, ನಾನು ಇದರಲ್ಲಿ ತುಂಬ ಸಿಂಪಲ್ ವೇಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನೀವು ಹೊರಗಡೆ ಏನಾದರೂ ನೀವು ನೋಡಿದ್ದೀರಾ ಅಂತಂದರೆ, ಒಂದು ಸೆಂಟೆನ್ಸ್ ಓದಿದ್ರೆ, ಒಂದು 10 ವರ್ಡ್ಸ್ ಇರೋ ಸೆಂಟೆನ್ಸ್ ಏನಾದರೂ ಓದಿದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಅರೌಂಡ್ 4 to 5 ವರ್ಡ್ಸ್ ಅರ್ಥನೇ ಆಗಲ್ಲ ಅಲ್ವಾ. ಆಲ್ಮೋಸ್ಟ್ 50% ಇಲ್ಲಾಂದರೆ 75% ಆಫ್ ದ ಕಂಟೆಂಟ್ ಏನೂ ಅರ್ಥನೇ ಆಗಲ್ಲ. ಸೊ ಅದೆಲ್ಲ ಬಿಟ್ಟು ಜಸ್ಟ್ ನಾನು ಏನು ಹೇಳ್ಕೊಡ್ತೀನಲ್ವ, ಇದನ್ನು ಫ್ರಮ್ ಸ್ಕ್ರ್ಯಾಚ್ ಯಾರು ಕಲಿಬೇಕು ಅಂತ ಇದ್ದರೆ ಒಂದೊಂದು ಸ್ಟೆಪ್ ಆಗಿ ನಾನು ಏನು ಫ್ರೆಷರ್ಸ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಗೋ ಥ್ರೂ ಇಟ್. ಆ್ಯಂಡ್ ನಿಮಗೆ ಪ್ರಾಪರ್ ಸೈಕಾಲಜಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಮಾರ್ಕೆಟ್ ಬಿದ್ದಿದ ತಕ್ಷಣ ನೀವೇನು ಮಾಡ್ತೀರಾ, ಹೊರಗಡೆ ಬರೋದು, ಇಲ್ಲಾಂತಂದರೆ ಸುಮ್ಮನೆ ಮಾರ್ಕೆಟಿಂಗ್ ಮನಿ ಕೊಡ್ತಾ ಹೋಗ್ತೀರಾ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಅದರಿಂದ ಆಗಿಬಿಟ್ಟು ನಾನು ಆ ಸೈಕಾಲಜಿ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸರಿ, ಹಾಗಾದರೆ ಯಾರು ಫಿಟ್ ಫಸ್ಟ್ ಏನು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅಂತಂದರೆ, ನನ್ನನ್ನು ಕೇಳಿದ್ರೆ ಕಾಮನ್ ಪರ್ಸನ್ ಡೈಲಿ ಲೈಫಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ನೀವು ಒಂದು ಟೂತ್ಪೇಸ್ಟ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ಕಂಪನಿ, ಕೋಲ್ಗೇಟು ಇದು ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಿದ್ದೀರಾ. ಫಸ್ಟ್ ಆ ಪರ್ಟಿಕ್ಯುಲರ್ ಕಂಪ್ನಿನೇ ಯಾಕೆ? ನಿಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋದರೂ ಕೂಡ ಅದೇ ಕಂಪ್ನಿ ಟೂತ್ಪೇಸ್ಟ್ ಯೂಸ್ ಮಾಡ್ತಾರಲ್ವ, ಯಾಕೆ ಅಲ್ವಾ? ಸೊ ನಮಗೆ ಈ ಒಂದು ಬೇಸಿಸ್ ಏನು, ನಾರ್ಮಲ್ ಪರ್ಸನ್ ಯಾರು ಏನು ತುಂಬ ಡಿಗ್ರೀಸು PhD ಮಾಡಬೇಕು ಅಂತ ಅಂದ್ಬಿಟ್ಟು ಅವಶ್ಯಕತೆಯೇ ಇಲ್ಲ, ಫೈನಾನ್ಸಲ್ಲಿ ಅಷ್ಟು ಮಾಡಬೇಕು ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ನೀವು ಜಸ್ಟ್ ನಿಮಗೆ ಕಾಮನ್ ಸೆನ್ಸ್ ಅನ್ನೋದಿದ್ದರೆ ದಟ್ಸ್ ಮೋರ್ ದೆನ್ ಎನಫ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ಸ್. ಸ್ಟಾಕ್ಸ್ ಆರ್ ನಾಟ್ ಅ ಗ್ಯಾಮ್ಲಿಂಗ್ ಅಂಟಿಲ್ ಅನ್ಲೆಸ್ ಯು ಆರ್ ಅ ಗ್ಯಾಮ್ಲರ್. ಸೊ ನೀವು ಗ್ಯಾಮ್ಲರ್ ಆಗಿರಬೇಕು ಅಂದರೆ ನೀವು ಸ್ಟಾಕ್ಸಲ್ಲಿ ಫಸ್ಟ್ ನೀವು ಗ್ಯಾಮ್ಲಿಂಗ್ ಆಡೋಕ್ಕಂತಂದು ಬಂದರೆ, ಅಂದರೆ ವಿತಿನ್ 1 day ಅಲ್ಲೇ ಏನು ನಾನು ಇಷ್ಟು ರಿಟರ್ನ್ಸ್ ತೆಗಿಬೇಕು, 100% ರಿಟರ್ನ್ಸ್ ತೆಗಿಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತೀವಿ ಅಲ್ವಾ. ಸೊ ಅಷ್ಟು ಆ ಥರ ಯೋಚನೆ ಮಾಡದೇ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಅರ್ನ್ ಮೋರ್ ಇನ್ ಸ್ಟಾಕ್ಸ್. ನಾವು ಡಾಕ್ಟ್ರು ಇಂಜಿನಿಯರು ಆಗಬೇಕು ಅಂತಂದರೆ ಅರೌಂಡ್ ಎಷ್ಟು 10 years 15 years ಅಂತ ಅಂದ್ಬಿಟ್ಟು ಓದಿರ್ತೀವಲ್ವಾ. ಸೊ ಅಷ್ಟು ಓದಿದ್ದಾದಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಕೂಡ 25,000 30,000 ಸ್ಯಾಲ್ರಿಗೆ ಅಂತ ಅಂದ್ಬಿಟ್ಟು. ಬಟ್ ಸ್ಟಾಕ್ಸಲ್ಲಿ ಕೂಡ ನೀವು ಅಷ್ಟು ಟೈಮ್ ಇರಬೇಕು. ಅಷ್ಟು ಟೈಮು ನೀವು ಪೇಷನ್ಸ್ ಆಗಿ ವೆಯ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ರಿಯಲ್ ರಿಟರ್ನ್ಸ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ನ ನೀವು ಎಂಜಾಯ್ ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ. ಈ ಒಂದು ಚಾನಲಲ್ಲಿ ನಾನು 7 ಡಿಫ್ರೆಂಟ್ ವಾಚ್ ಲಿಸ್ಟ್ಗಳನ್ನ ಫಸ್ಟು ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಏನೇನಂತಂದರೆ, ಫಸ್ಟ್ ಒನ್ ಬಂದುಬಿಟ್ಟು ಫಂಡಮೆಂಟಲ್ ಅನಾಲಿಸಿಸ್, ಸೆಕೆಂಡ್ ಒಂದು ಟೆಕ್ನಿಕಲ್ ಅನಾಲಿಸಿಸ್, ಮತ್ತು ಥರ್ಡ್ ಒಂದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್, ಫೋರ್ತ್ ಒಂದು ಬಂದುಬಿಟ್ಟು ಸ್ಟ್ರಾಟಜಿಸ್, ಆ್ಯಂಡ್ ಫಿಫ್ತ್ ಒಂದು ಬಂದುಬಿಟ್ಟು ಡೈಲಿ ನ್ಯೂಸ್ ಅನಾಲಿಸಿಸ್.
ಆ್ಯಂಡ್ ಸಿಕ್ಸ್ತ್ ಒಂದು ಬಂದುಬಿಟ್ಟು ಮಿಸಲೇನಿಯಸ್ ಆ್ಯಂಡ್ ಸೆವೆಂತ್ ಒಂದು ಬಂದುಬಿಟ್ಟು ಫೈನಾನ್ಷಿಯಲ್ ಫ್ರೀಡಮ್. ಸೊ ಈ 7 ವಾಚ್ ಲಿಸ್ಟ್ಗಳನ್ನ ಇವನ್ನ ಕ್ರಿಯೇಟ್ ಮಾಡಿಬಿಟ್ಟು ವಿತಿನ್ ನನಗೆ ತುಂಬ ಟೈಮ್ ಕಡಿಮೆ ಇರೋದ್ರಿಂದ ಸೊ ವಿತಿನ್ 2 ಇಯರ್ಸ್ ಒಳಗಡೆ ನಾನು ಕಂಪ್ಲೀಟಾಗಿ ಅಂದರೆ 2 ಇಯರ್ಸ್ ಏನು ತೊಗೊಳಲ್ಲ, ವಿತಿನ್ 6 ಮಂತ್ಸ್ ಒಳಗಡೆ ಆಲ್ಮೋಸ್ಟ್ ಫಿನಿಷ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಯಾರೇ ಆಗಲಿ ಕಲಿತಿದ್ದೀರಾ ಅಂತಂದರೆ ಹೊರಗಡೆ ಕೋರ್ಸಸ್ನ ಇವನ್ನೇ ಕಲಿಯೋಕ್ಕೆ ಅಂತಂದ್ಬಿಟ್ಟು ಹೊರಗಡೆ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ನೋಡಿ. ಬಟ್ ನಿಮಗೆ ಇದು ಫ್ರೀಯಾಗಿ ಬರ್ತಿದೆ ಅಂತಂದರೆ ಯು ಶುಡ್ ಯುಟಿಲೈಸ್ ದಿಸ್. ಸೊ ಏನಾದರೂ ಒಂದು ಇನ್ಫಾರ್ಮೇಷನ್ ಇದೆ ಅಂತಂದರೆ ನಾನು ಡೆಫಿನೆಟ್ಲಿ ಅದನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಗೋ ಥ್ರೂ ದೆಮ್. ಆ್ಯಂಡ್ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಜಸ್ಟ್ ಟೈಪ್ ಟಾಸ್ಕ್ ಟ್ರೇಟರಿ ಅಂತ ಅಂದ್ಬಿಟ್ಟು ಟೈಪ್ ಮಾಡಿಬಿಡಿ. ಆ್ಯಂಡ್ ಯು ವಿಲ್ ಫೈಂಡ್ ಅವರ್ ಲೋಗೋ. ಆ ಲೋಗೋ ಕಾಣಿಸುತ್ತಲ್ವಾ, ಯಾವ್ಯಾವುದರಲ್ಲಿ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಆ್ಯಂಡ್ ಲಿಂಕ್ಡ್ಇನ್ ಆ್ಯಂಡ್ ಟ್ವಿಟರ್. ಸೊ ಇವೆಲ್ಲ ಅಕೌಂಟ್ಸ್ನ ಜಸ್ಟ್ ಫಾಲೋ ಮಾಡಿ. ಸೊ ಯಾವುದ್ರಲ್ಲಿ ಬೇಕಾದರೂ ನಾನು ಅಪ್ಲೋಡ್ ಮಾಡ್ಬೋದು, ಬಿಕಾಸ್ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಯಾವುದು ಬೇಗ ಸಿಗುತ್ತೋ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸರಿನಾ? ನಾನೊಂದು ಸ್ಟಾಕ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ದಯವಿಟ್ಟು ಅದನ್ನ ರೆಕಮೆಂಡ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ನೀವು ಫಸ್ಟ್ ಅನಲೈಸ್ ಮಾಡಿ. ನಾನು ಕಲಿಸ್ಕೊಡ್ತೀನಿ ಯಾವ ಥರ ಅನಲೈಸ್ ಮಾಡೋದು ಅಂತ, ನಿಮಗೆ ನೀವೇ ಅನಲೈಸ್ ಮಾಡಿ. ಸೊ ನೀವಿಷ್ಟು ಕಲ್ತಿದ್ದೀರಾ ಅಂತಂದರೆ ದಟ್ಸ್ ಮೋರ್ ದೆನ್ ಎನಫ್ ಟು ಇನ್ವೆಸ್ಟ್ಮೆಂಟ್. ಸೊ ಒಂದೊಂದಾಗೆ ನೋಡ್ತಾ ಹೋಗಿ. ಥ್ಯಾಂಕ್ ಯು.